ನಮಸ್ಕಾರ ನನ್ನ ಪ್ರೀತಿಯ ಕುಟುಂಬಕ್ಕೆ ವೆಲ್ಕಮ್ ಟು ತುಜಾ ಬ್ಲಾಗ್ ಚಾನಲ್. ಎಲ್ಲರೂ ಹೆಂಗಿದ್ದೀರಾ? ಚೆನ್ನಾಗಿದ್ರು ಅಂದ್ಕೊಂಡು ನಾನು ಕೂಡ ಸೂಪರ್ ಆಗಿದ್ದೀನಿ. ಇವತ್ತು ಒಂದು ವಿಶೇಷ ತೋರಿಸ್ತೀನಿ ಬರ್ರಿ ನಿಮಗೆ. ಇವತ್ತು ವಿಡಿಯೋನ ಶುರು ಮಾಡೋಣ. ಎಲ್ಲ ಕೆಲಸ ಮುಗಿಸ್ಕೊಂಡೇ ಮಾಡತ್ತೀನಿ ಇವತ್ತು ಕೂಡ. ಯಾಕಂದರೆ ಹೇಳಿದ್ನಲ್ಲ, ನೀನೇನೋ ವಿಡಿಯೋದಾಗ ಹೇಳಿದ್ದೀನಿ, ಅದೇ ಸಮಸ್ಯೆ. ಫಸ್ಟ್ ಅವ್ರಿಗೆ ಕಳಿಸ್ಬಿಟ್ಟು ಮುಂದಿನ ಕೆಲಸ ಏನೆಲ್ಲ ಇವತ್ತು ಮಾಡಿದ್ದೀನಿ ತೋರಿಸ್ತೀನಿ ಬರ್ರಿ. ನೋಡ್ರಿ, ಮೊದಲು ಭಾಗ್ಯನ ತೋರಿಸ್ತೀನಿ. ರೊಟ್ಟಿ ಮಾಡತ್ತ ಭಾಗ್ಯ ಇವತ್ತು ಒಂದು ಸೇರಿ ಇಟ್ಟಿನ ರೊಟ್ಟಿ ಮಾಡ್ಯಾಡ್ರಿ. ಎಷ್ಟು ರೊಟ್ಟಿ ಮಾಡ್ಯಾರ ತೋರಿಸ್ತೀನಿ ಬರ್ರಿ ನಿಮಗೆ. ನೋಡ್ರಿಗ ಇಷ್ಟಕ್ಕೊಂದು ರೊಟ್ಟಿ ಮಾಡ್ಯಾಳ. ಎಷ್ಟು ಚಂದ ರೊಟ್ಟಿ ಮಾಡ್ಯಾಳ ನೋಡ್ರಿ. ಎಲ್ಲಿ ಹರಿದಿಲ್ಲ, ಏನೂ ಆಗಿಲ್ಲ. ಮಸ್ತ್ ರೊಟ್ಟಿ ಮಾಡ್ಯಾಳ ಅವಾಗ. ಮಸ್ತ್ ಮಾಡಿಲ್ಲ ರೊಟ್ಟಿ. ಎಲ್ಲಿದು ಮಾಡ್ತಾಳ್ರಿ, ಎಲ್ಲ ವಾರೇ ಮಾಡಿ ಹೇಳ್ತಾರ. ಇಷ್ಟು ಮಾಡೀನಿ. ಲಾಸ್ಟಿಗೆ ಒಂದು ಮಾಡ್ತೀನಿ ಅಂದ್ರೊಳಗೆ ಬಿಟ್ಟಿನಿ. ಎಲ್ಲೈತೆ ರೊಟ್ಟಿ ಹಂಸನಾಗ ಹೋಗ್ಯದ. ಇಲ್ಲೇ ಹುಡುಕ್ಲತ್ತಿದ್ನ ನೋಡ್ರಿ. ಚಂದ ಮಾಡ್ಯಾಳ. ಫಸ್ಟ್ ಟೈಮ್ ಮಾಡ್ಯಾಳ. ಚಂದ ಮಾಡ ಇಟ್ಟಿಟ್ಟು ಹಿಂಗೆ ರೊಟ್ಟಿ ಕಲಿಯೋದು ಏನು ದೊಡ್ಡ ಕೆಲಸ. ಆದ್ರೆ ನೀರು ಹಚ್ಚ ಭಾಳ ಹರಿದು ಬಿಡ್ತದೆ ರೊಟ್ಟಿ. ಹುಷಾರು. ಯಾಕಡೆ ಅಂದ್ರೆ ಆ ಕಡೆ ತೀಡೋದಲ್ಲ, ಸೊಕಾಸಾಗಿ ಆರಾಮಾಗಿ ಹಚ್ಬೇಕು. ಅದು ಖಾಲಿ ಐತ್ರಿ. ಇಲ್ಲಿ ಇನ್ನು ನೋಡ್ರಿ, ಚಪಾತಿ ಮಾಡ್ಲಿಕ್ಕೆ ಹಿಟ್ಟು ಕಲಿಸಿಟ್ಟಿನಿ. ಸಿದ್ಧಾರ್ಥಗೊಂದು 2 ಚಪಾತಿ ಮಾಡಿಕೊಟ್ಟೆ, ಊಟ ಮಾಡ್ದೆ. ಇಲ್ಲಿ ಪುಂಡೆ ಪಲ್ಯ ತಂದಿಟ್ರ. ಪುಂಡೆ ಪಲ್ಯ ಆಲ್ರೆಡಿ ಇವಾಗ ಸೋಸಿ ಒಂದಿಟ್ಟು ಕುದಿಯಕ್ಕೆ ಇಟ್ಟಿವಿ. ಇದು ನಾಳೆ ಭಾಗ್ಯ ಹೋಗ್ತಾರೆ, ಒಂದು ಸ್ವಲ್ಪ ಮಾಡಿ ಕಟ್ಟದ ಅಂತೇಳಿ. ನಾಳೆಗೆ ಅಂದಂದು ಎಂದು ಹೋದ ಅಂತ ತಿಳಿದಿಲ್ರಿ. ನಾ ಇವತ್ತು ಹೋಗ್ತೀನಿ ಅಂದ್ರೆ ಇವತ್ತು ಕ್ಯಾನ್ಸಲ್ ಐತೆ. ಮತ್ತು ನಾಳೆಗೆ ಪುದೀನ ತೊಗೊಂಬಂದ್ರು, ಹಾಗಾಗಿ ಪುದೀನ ರೈಸ್ ಮಾಡಿದ್ವಿ. ನೋಡ್ರಿ, ನಾಷ್ಟಕ್ಕೆ ಪುದೀನ ರೈಸ್ ಆಯಿತು. ಸಿದ್ಧಾರ್ಥ ಇದು ಚಪಾತಿ ಊಟ ಮಾಡಿ ಪುದೀನ ರೈಸ್ ಕಟ್ಕೊಂಡು ಹೋದ. ಊಟ ಹಿಂಗೆ ಮೊಸರು ಹಿಂಡಿ ಕಲಿಸ್ಕಿಸಿದ್ರೆ ಇಲ್ಲಿ ಇಟ್ಟು ಹೋಗ್ಯಾನ ಬಡ್ಡಾಗ. ಇದು ಮೊಸರು ಹಿಂಡಿ ಏನಾಗ್ತದ್ರಿ, ಹಿಂಗೆ ಸೀದಾ ಇಡಂತ ತಾರು ತುಂಬ ಅಂತೇಳಿ ನೋಡ್ರಿ. ಈಗ ಪುದೀನ ಇದು ಸೋಸಿಟ್ಟಾಳ, ಅದ್ರ ಬಡ್ಡಾಗ ಹಿಂಗೆ ಇಟ್ಕೊಂಡು ಊಟ ಮಾಡ್ಯಾನ. ಏನೋ ಇಲ್ಲೊಂದು ಚಪಾತಿ ಇಟ್ಟು ಹೋಗ್ಯಾನ. ಎಲ್ಲಿದಲ್ಲೇ ನೋಡ್ರಿ ಅವಸರದಾಗ ದಗದ ಹಿಂಗೆ ಆತಾವ ಚಪಾತಿ. ನಾನು ಮಧ್ಯಾಹ್ನಕ್ಕೆ ಮಾಡ್ತೀನಿ ರೀ. ಅವ್ನು ಬಂದ್ಮೇಲೆ ಬಿಸಿ ಚಪಾತಿ ಮಾಡಿಕೊಟ್ರೆ ತಾನು ಬಂದಲ್ಲ. ಇನ್ನೊಂದು ವಿಷಯ ಐತಿ ನಿಮ್ಮ ಹತ್ರ ಹೇಳ್ಕೊಳ್ಳೋದು. ನಿಧಾನಕ್ಕೆ ಹೇಳ್ಕೊಳ್ಳೋಣ, ಏನು ಅವಸರ ಇಲ್ಲ. ನೋಡ್ರಿ, ಮೈನ್ಕೆ ಹಿಂಗೆ ಅರ್ಧ ತಿಂದು ಅರ್ಧ ಹಿಂಗೆ ಇಟ್ಟು ಹೋಗ್ಯಾರ. ಇಲ್ಲಿ ಕಡ್ದಂಗೆ ಆಗೈತಿ. ಖಾಲಿ ಮಾಡಿದ್ರೆ ಅಂತೂ ಮೈನ್ಕೆ ಇನ್ನೊಂದು ದಿವ್ಸ ಉಳ್ದಾವು. ನೋಡ್ರಿ, ಒಂದು ಮೈನ್ಕೆ ತಿಂದ್ರು ನೋಡ್ರಿ ಇಷ್ಟು. ಅದು ಫಸ್ಟ್ ನಿಮ್ಗೆ ರಾಯರನ್ನ ತೋರಿಸ್ಬಿಡ್ತೀನಿ. ಇವತ್ತು ನಮ್ಮ ರಾಯರ ಪೂಜೆಗೆ ರೀತಿ ಆಗೈತಿ. ತುಳಸಿನೂ ಸಿಕ್ಕಿಲ್ಲ, ಯಾವುದು ಬೇರೆ ಹೂ ಸಿಕ್ಕಿಲ್ಲ ನಮ್ಗೆ. ತೊಗೊಂಬರಕ್ಕೆ ಹೋಗಲಿಲ್ಲ, ಮತ್ತು ನಾನು ಹೇಳಲಿಲ್ಲ. ಈ ರೀತಿ ಪೂಜೆನೂ ಆಗೈತಿ ಇವತ್ತು ರಾಯರದು. ಭಕ್ತಿಯಿಂದ ಹೆಂಗೆ ಮಾಡಿದ್ರು ಪೂಜೆ ಹೆಂಗೆ ಮಾಡ್ತೀವಿ ಅನ್ನೋದಕ್ಕಿಂತ ಭಕ್ತಿಯಿಂದ ಮಾಡೋದು ತುಂಬ ಮುಖ್ಯ ಅಲ್ಲ. ಹಾಗಾಗಿ ನಾನು ಇದ್ದಿದ್ರಾಗ ಈ ರೀತಿ ಮಾಡ್ಕೋತೀನಿ ರೀ. ಇವತ್ತು ನೀವು ಕದೇ ಮಾಡಿಬಿಟ್ಟಿನಿ ಮೈನ್ ಹಣ್ಣು ನೋಡಿರಿ. ಮ್ಯಾಲೆ ಕೂಡ ಅಷ್ಟೇ, ಇವತ್ತು ಗುರುವಾರ. ಇಲ್ಲಿನೂ ಅದೇ ಪೂಜೆ. ಏನು ಮಾಡೋದು, ನಮ್ಮ ಮಗನ ಫೋಟೋ ಮ್ಯಾಲಾಗೈತಿ. ಏನು ಮಾಡಿದ್ರು ಅದನ್ನ ನೆಲ್ಕೋದೇ ಇಲ್ಲ. ಹೌದು, ಜಾಗ ಮಾಡ್ಬೇಕು ಎಲ್ಲರೇ. ನಮ್ಗೆ ನೆಲ್ಕದೇ ಇಲ್ಲ, ಅಲ್ಲಿ ತನಕ ಕೈ ಹೋಗೋದೇ ಇಲ್ಲ. ಭಾಳ ಮ್ಯಾಕದ. ಇಲ್ಲೇ ಸ್ಟೂಲ್ ಇಟ್ಕೊಂಡು ಮಾಡ್ಬೇಕ್ರಿ ನಾವು. ಇನ್ನು ಅಲ್ಲಿ ಮ್ಯಾಲ ಅಂದಾಗ ಭಾಳ ಎರಡ ನೋಡ್ರಿ. ಎಲ್ಲದ ಇಷ್ಟೆಲ್ಲ ಪೂಜೆ ಆಗೈತಿ ಇವತ್ತು. ನನಗೆ ಪೂಜೆ ಮುಖ್ಯ. ಫಸ್ಟ್ ಪೂಜೆ ಆಗಬೇಕು. ನನಗೇನೋ ಗೊತ್ತಿಲ್ಲ, ಪೂಜೆ ದೇವ್ರದ್ದು ಎಲ್ಲ ಮೊದಲಾದ್ಮೇಲೆ ಮಿಕ್ಕಿದ ಕೆಲಸ. ನಾನು ಹೇಳ್ದಂಗೆ ನಿಮ್ಗೆ ಯಾವಾಗಲೂ ನಾನು 4 ಗಂಟೆಗೆ ಎದ್ದೇಳ್ತೀನಿ. 4 ಗಂಟೆಗೆ ಎದ್ದು 5 ಗಂಟೆಯಲ್ಲಿ ಪೂಜೆ ಮುಗಿಸ್ಕೊಂಡ್ಬಿಡ್ತೀನಿ. ಮೊನ್ನೆ ಗತ್ರಿಗೆ ಹೋಗಿದ್ದೇವಲ್ರಿ, ಫೋಟೋ ತೊಗೊಂಬರ್ಬೇಕಂತೇಳಿ ನೋಡಿದೆ, ಇಡ್ಲಾಕ ಜಾಗನೇ ಇಲ್ಲ. ನೋಡಿರಿ, ಇದೆಷ್ಟು ಜಾಗ ಉಳ್ದ ರಾಯರ ಫೋಟೋ ಇಟ್ಬಿಡ್ತೀನಿ. ಇಲ್ಲಿ ಇಡೋಕೆ ಜಾಗ ಇಲ್ಲ. ಮತ್ತೆ ಇದು ಹಂಗೆ ಮೇಲೆ ಇಡ್ಬೇಕಾಗ್ತದೆ. ಪೂಜೆ ಮಾಡೋಕ್ಕಾಗಲ್ಲ. ಫೋಟೋ ತಂದ್ಮೇಲೆ ಪೂಜೆ ಮಾಡ್ಬೇಕು ನನಗೆ. ಹಾಗಾಗಿ ಫೋಟೋ ತರಲಿಲ್ಲ. ಪರಾಳ ತಂದಿದ್ವಲ್ಲ, ಅಂದ್ರೆ ದೇವ್ರ ಪ್ರಸಾದ ತಂದಿದ್ವಲ್ಲ, ಅದ್ರಾಗಿತ್ತು. ಇದೊಂದು ಇಟ್ಟೀನಿ. ಸಿದ್ಧಾರ್ಥನ ಕೈಲಿ ಇದಕ್ಕೆ ಕಟ್ ಹಾಕಿಸ್ಕೊತೀನಿ ನೋಡ್ರಿ. ನಾನು ಸಣ್ಣದಾಗಿ ಚಂದಾಗಿ ಇಷ್ಟೆಲ್ಲ ಪೂಜೆ ಮಾಡೀವಿ. ರೊಟ್ಟಿ ಆಯ್ತಾ ನೋಡ್ರಿ. ಗ್ಯಾಸ್ ಕಟ್ಟಿ ನೋಡಿಬಿಟ್ರೆ ತಲೆ ಸುತ್ತಿ ಬೀಳ್ತೀರಿ. 5 ನಿಮಿಷನೇ ತೋರಿಸ್ತೀನಿ. ಮತ್ತು ನಮ್ಮ ಗ್ಯಾಸ್ ಕಟ್ಟಿ ಹೆಂಗೆ ಅಂತೇಳಿ. ಮುಂಜಾನೆ ಒಂದು ತಿಕ್ಕಿ ಬಾಂಡೆ ತಿಕ್ಕಿ ಹಾಕಿನಿ. ಈಗಿನ ಒಂದು ತೆಗ್ದು ತುಂಬೇವು. ಇದನ್ನೆಲ್ಲ ಕ್ಲೀನ್ ಮಾಡ್ಕೋಬೇಕು. ಈಗೆಲ್ಲ ನಿನ್ನ ಕೈಲೇನೆ ಕ್ಲೀನ್ ಮಾಡಿಸ್ತೀನಿ. ರೊಟ್ಟಿ ಲಾಸ್ಟಿಗೆ ಯಾರು ರೊಟ್ಟಿ ಮಾಡ್ತಾರೋ ಅವರೇ ರೊಟ್ಟಿ ಬಂಡಿ ತೊಳಿಬೇಕು. ಅದು ಒಟ್ಟು ಅವೆಲ್ಲ ತಳಗಿಳಿಸಿಟ್ಟು ಹಿಟ್ಟೆಲ್ಲ ಬರಚಿ ತೆಗೆದು ಗ್ಯಾಸಿಗೆಲ್ಲ ನೀರು ಹಾಕಿ ನೀಟಾಗಿ ಮೊದಲು ಇದು ಫಸ್ಟ್ ಎಲ್ಲ ತೊಳೆದು ಅದು ನೀರು ಹಚ್ಚ ಅರ್ಬಿಲಿ ಇದೆಲ್ಲ ತೊಳೆದ್ಬಿಟ್ಟು ಹಿಂದ್ಗಡೆ ನೀರು ಹಾಕಿ ಬೇರೆ ಅರ್ಬಿಲಿ ಒರೆಸು. ಅವರೇ ತೊಳಿಬೇಕು. ಅದು ಹಾಗೆ ರೂಲ್ಸ್ ಇರೋದು ಹಾಗೆ ನಮ್ಮ ಕಡೆ. ನಾನು ರೀ ಇಲ್ಲಿ ಪುಂಡೆ ಪಲ್ಯ ಕುದಿಸಿಟ್ಟಿನಿ. ಇದು ಪುಂಡೆ ಪಲ್ಯ ಮಾಡ್ತೀನಿ. ಇನ್ನು ವೈಟ್ ರೈಸ್ ಬೇರೆ ಯಾವುದಲ್ಲಿ ಇದಕ್ಕೆ ಹಸಿಮೆಣ್ಸಿನ್ಕಾಯಿ ಹಾಕಿಲ್ಲ, ಬರೀ ಬ್ಯಾಳಿ ಪುಂಡೆ ಪಲ್ಯ ಶೇಂಗಾ ಕಾಳು ಹಾಕಿ ಕುದಿಸಿಟ್ಟಿನಿ. ಈ ಸದ್ದಿದ್ರೆ ಮುಗಿಸ್ಲಕ್ತಾ ಅದು ಬ್ಯಾಳಿ ಇದು ಪುಂಡೆ ಪಲ್ಯ ಮುಗಿಸ್ಲಕ್ತಾ ಅದು. ಅದ್ರಾಗ ಹೆಂಗೆ ಆಗ್ತದೆ ಅದು ಅಲ್ಲಿ ಅದು ಅದಲ್ಲ. ಈಗ ಎಲ್ಲೇ ಅವೆಲ್ಲ ಮುಗಿಸಂತವು ಆಚೆ ಸ್ಟೀಲ್ದ ಆದಲ್ಲ. ಯಾಕೆ ಹಿಂಗೆ ಮಾಡಕತ್ತಿ ಇವತ್ತು? ಹಾಯ್ ನೀನು
ಇದು ಥರ ಯಾವ ತಾಯಿ ಮಜ್ಜಿಗೆ ಮಾಡೋದು ಮುಗಿಸೋದು ಯಾವಾಗ ಗೊತ್ತಿಲ್ಲ ಏನು ಏನು ಫಾರಂದಾಗ ಹುಟ್ಟಿದವ್ರಂಗೆ ಮಾಡ್ತಿರಲ್ಲ ಅವು ಹುಟ್ಟಿದ್ರು ಹುಟ್ಟಿಲೆ ಮುಗಿಸ್ಕಿಸಿದ್ರೆ ಚಂದ ನುಣ್ಣಗೆ ಆಗ್ತಿತ್ತು ಈಗೇಳಿ ಇದ್ರಾಗೆ ಮುಗಿಸೋದು ಲೈನ ಯಾವ್ಯಾವ ಬರ್ತಾವೆ ಕಾಲ ನೋಡ್ಬೇಕು ಮೆಣ್ಸಿನ್ಕಾಯಲ್ಲಿ ಇಡ್ತಾ ಮೆಣ್ಸಿನ್ಕಾಯಿ ಸೋಸ್ಕಿಸಿದ್ರೆ ಅಕ್ಕಲ್ಲಾಗ ಹುಟ್ತೀನಿ ಇದ್ರಾಗೆ ಹಾಕ್ಬೇಕಾಗಿತ್ತು ರೀ ಮೆಣ್ಸಿನ್ಕಾಯಿ ಇದ್ದಿದ್ದಿಲ್ಲ ತೊಗೊಂಬಂದ್ರೆ ಈಗ ಹೋಗಿ ಅದನ್ನ ಕಲ್ಲ ಕುಟ್ಟಿ ಕಡಕ್ಕೆ ಹಾಕಿದ್ರೆ ಚಂದ ಆಗ್ತದೆ ಇದನ್ನು ರೆಡಿ ಮಾಡ್ಕೊತೀನಿ ರೀ ಈಗ ಮತ್ತಲ್ಲ ಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಉಪ್ಪು ಹಾಕಿ ಕುಟ್ಟಿದ್ರಿ ಇದನ್ನು ಕುಟ್ಟಿ ಇದಕ್ಕೆ ಪಲ್ಯ ನೋಡಿರಿ ಕುಕ್ಕರ್ನಿಂದ ಬೊಗಣಿ ಹಾಕ್ಕೊಂಡೆ ಒಂದಿಷ್ಟು ಆತದ ಸಾಕು ಸುಮ್ಮನೆ ಅಷ್ಟು ದೊಡ್ಡ ಕುಕ್ಕರ್ ಹಾಕಿಡ್ಬೇಕು ಅದಕ್ಕಂತೇಳಿ ಇದಕ್ಕೆ ಹಾಕ್ಕೊಂಡಿನಿ ಈ ಸದ್ದನ ಇದಕ್ಕೆ ಒಲೆ ಮೇಲೆ ಮತ್ತೆ ಕುದಿಯಕ್ಕೆ ಇಡ್ಬೇಕು ರೀ ಈ ಥರ ಇದು ಹಸಿಮೆಣ್ಸಿನ್ಕಾಯಿ ಜರ ಹಾಕಿ ಇನ್ನೊಂಚೂರು ಉಪ್ಪು ಹಾಕಿ ಒಂಚೂರು ಅರಿಶಿನ ಹಾಕಿ ಪುಂಡ ಪಲ್ಯ ಕುದಿಲಕ್ಕೆ ಇಡ್ಬೇಕು ರೀ ಒಲೆ ಮೇಲೆ ಕಿಚ್ಚಿನ ಮೇಲೆ ಕುದಿಸಿದ್ರೆ ಪುಂಡ ಪಲ್ಯ ಮಸ್ತ್ ಇರ್ತದೆ ಇದು ಆದ್ರೆ ಸ್ವಲ್ಪ ಟೇಸ್ಟ್ ಅಷ್ಟೊಂದು ಇರಲ್ಲ ಅಂತ ಅನ್ನಿಸ್ತದೆ ನನಗೇನು ಯಾಕಂದ್ರೆ ಗ್ಯಾಸಿನ ಮೇಲೆ ಮಾಡೋದ್ರಿಂದ ಅಷ್ಟು ಟೇಸ್ಟ್ ಬರೋಲ್ಲ ಒಲೆ ಮೇಲೆ ಮಾಡಿದ್ರೆ ಭಾಳ ಟೇಸ್ಟ್ ಇರ್ತದೆ ಮತ್ತೇನಂದ್ರೆ ನಮಗೆ ಉತ್ತರ ಕರ್ನಾಟಕ ಮಂದಿಗೆ ಹೆಂಗಪ್ಪ ಅಂದ್ರೆ ಪುಂಡೆ ಪಲ್ಯ ಇದ್ರೆ 2 ಹೊಟ್ಟೆ ಬೇಕು ಅನ್ನಿಸ್ತದೆ ಒಂದೇ ಹೊಟ್ಟೆಗೆ ಊಟ ಮಾಡಿದ್ರೆ ಸಾಕಾಗಿಲ್ಲ ಇನ್ನೊಂದು ಹೊಟ್ಟೆ ಇದ್ರೆ ಚಲೋ ಆತಿತ್ತು ಊಟ ಮಾಡ್ಲಿಕ್ಕಂತ ಹೇಳಿ ಹೆಂಗೆ ಐನೋರುಗಳು ಇದು ಇದ್ದಾಗ ಶ್ರಾವಣ ತಿಂಗಳದಾಗ ಇನ್ನೊಂದು ಹೊಟ್ಟೆಗೆ ಕೊಡೋ ಶಿವನಿ ಅಂತಾರಲ್ಲ ಹಂಗೆ ಪುಂಡೆ ಪಲ್ಯ ಮಾಡಿದಾಗ ನಮ್ಗೆ ಇನ್ನೊಂದು ಹೊಟ್ಟೆ ಕೊಡೋ ಶಿವನಿ ಅಂತ ನಾವು ನೀವು ಹೆಂಗಿದ್ದೀರಿ ಪುಂಡೆ ಪಲ್ಯ ಪ್ರಿಯ ರೀ ಯಾರೆಲ್ಲ ಇದ್ದೀರಿ ಕಮೆಂಟ್ ಮಾಡಿರಿ ಇಲ್ಲಿ ಬೆಂಗಳೂರಾಗ ಏನು ಮಾಡಿರಿ ಪಲ್ಯ ಅಂತ ಕೇಳಿದ್ರೆ ಪುಂಡೆ ಪಲ್ಯ ಮಾಡಿವಿ ಅಂತ ನಾವು ಅಂತೀವಿ ಕುಂಡೆ ಪಲ್ಯನಾ ಕುಂಡೆ ಪಲ್ಯ ಯಾಕೆ ಮಾಡಿದ್ರೆ ಕುಂಡೆ ಪಲ್ಯ ಎಲ್ಲ ಮಾಡ್ತೀರ ಅಂತ ಕೇಳ್ತಾರೆ ಕುಂಡೆ ಪಲ್ಯ ಅಲ್ರಿ ಪುಂಡಿ ಪಲ್ಯ ಅದೇ ಪುಂಡೆ ಪಲ್ಯ ಕುಂಡಿ ಪಲ್ಯ ಇಂಥ ಜನ ಐತಿ ಬೆಂಗಳೂರಾಗ ಏನು ಮಾಡಿ ಹೇಳ್ರಿ ಹುಳಿ ಸೊಪ್ಪು ಅನ್ಬೇಕಂತಿದೆ ಹುಳಿ ಸೊಪ್ಪು ನಾವು ಪುಂಡೆ ಪಲ್ಯ ಅಂತೀವಿ ಅವರು ಕುಂಡೆ ಪಲ್ಯ ಅಂತಾರೆ ಏನು ಮಾಡೋದು ಕುಂಡಿನೂ ಇದು ಪಲ್ಯ ಮಾಡಿರ್ತಾರೆ ಜನಗಳಿಗೆ ಏನು ಮಾಡೋಕ್ಕಾಗಲ್ಲ ನೋಡ್ರಿ ನಮ್ಮ ಮನೆ ಎಲ್ಲ ಸ್ವಚ್ಛ ಆಯಿತು ಪೂರ್ತಿ ಎಲ್ಲ ಕ್ಲೀನ್ ಬಾಂಡೆ ಬುಟ್ಟಿ ಖಾಲಿ ಆಯಿತು ಬಾಂಡೆ ಸಿಂಕ್ ಖಾಲಿ ಆಯ್ತು ಎಲ್ಲ ತೊಳೆದಿದ್ದಾಯ್ತು ಪಾಸ್ ಕೊಡ್ತಾರ ಪಾಸ್ ಫ್ರೀನಾ ಶಾಲಾ ಮಕ್ಕಳು ಶಾಲಾ ವಿದ್ಯಾರ್ಥಿಗಳಿಗೆ ಎಲ್ಲರಿಗೂ ಫ್ರೀ ಆಯ್ತು ನೋಡ್ರಿ ಮನೆ ಎಲ್ಲ ಕ್ಲೀನ್ ಆಯ್ತು ಬರ್ರಿ ಊಟ ಮಾಡೋಣ್ರತ್ತ ಪುಂಡೆ ಪಲ್ಯ ರೆಡಿ ಆಗೈತಿ ಘಮ ಘಮ ಅನ್ನಕ್ಕೆ ಪುಂಡೆ ಪಲ್ಯ ಘಮ ಘಮ ಏನು ಭಯ ನೀರ ಬಂದ್ಬಿಡ್ತಾವ ಪುಂಡೆ ಪಲ್ಯ ನೋಡೋಣ ಓಕೆ ಬರ್ರಿ ಫಸ್ಟ್ ಪುಂಡೆ ಪಲ್ಯ ರೊಟ್ಟಿ ಊಟ ಮಾಡೋಣ ತಾಟ್ನಾಗ ಹಿಂಗೆ ರೊಟ್ಟಿ ಹಾಕ್ಕೊಂಡು ಅದ್ರ ಮ್ಯಾಲೆ ಈ ರೀತಿ ಪುಂಡೆ ಪಲ್ಯ ಹಾಕ್ಕೊಂಡು ಮೆಣಸಿನ್ಕಾಯಿ ಒಂದು ಹುರಿಬೇಕಾಗಿತ್ತು ಹುರಿದಿಲ್ಲ ನೋಡಿರಿ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಊಟ ಮಾಡಿದ್ರೆ ಹೆಂಗಿರ್ತದಂದ್ರೆ ಇನ್ನೊಂದು ಸ್ವಲ್ಪ ಪುದೀನ ಪುಂಡೆ ಪಲ್ಯ ಈ ಪುದೀನ ರೈಸು ಆ ಚಪಾತಿ ಆ ಮೊಸರು ಏನೂ ಬೇಕಾಗಲ್ಲ ಇದಿಷ್ಟಿದ್ರು ಊಟ ಹೆಂಗಲ್ಲತ್ತು ಬೈ ನೀರು ಬರ್ಲತ್ತದ ನೀ ಜಾಕ ಮಾಡಿ ಬರ್ತಾನೆ ಊಟಿಲ್ಲ ಹಾಂ ಯಾರು ಏನಾರು ಯಾಕೆ ಮಾಡ್ರಿ ಬರ್ರಿ ಎಲ್ಲರೂ ಊಟ ಮಾಡೋಣಂತ ಊಟ ರೆಡಿ ಆಗೈತಿ ಫಸ್ಟ್ ಊಟ ಮಾಡಿಬಿಟ್ಟು ಹೇಳ್ತೀನಿ ಟೇಸ್ಟ್ ಹೆಂಗಾಗಿದೆ ಅಂತ ಹೇಳ್ಬಿಟ್ಟು ಟೇಸ್ಟ್ ಹೆಂಗೆ ಪುಂಡೆ ಪಲ್ಯ ಥರ ನೀ ಕುಂದ್ರಬೇಡ ಜಾಕಕ್ಕೆ ಹೋಗು ನೀನು ಊಟ ಎಲ್ಲ ಇಲ್ಲ ಊಟ ಮಾಡಿ ಜಾಕಕ್ಕೆ ಇಲ್ಲ ಎದ್ದೋ ಮೊದಲು ಜಾಕ ಮಾಡನ್ರ ನಾನು ಸುಮ್ಮನೆ ಓಕೆ ರೀ ಊಟ ಮಾಡ್ತೀನಿ ನೋಡ್ರಿ ಬ್ಯಾಗ್ ರೆಡಿ ಮಾಡಿಕೊಡತ್ತಾನ ಸಿದ್ಧಾರ್ಥ ಭಾಗ್ಯಾಗ ನಾಳೆಗೆ ಅಂತೇಳಿ ನಾಳೆಗೆ ತಯಾರಾಗ್ಯಾಳ ಇಷ್ಟು ದಿನ ನಾಳೆಗೆ ಆಯಿತು ಹರಿದಿಟ್ಟಿಯಪ್ಪ ಮತ್ತೆ ಸಾವ್ಕಾಸ ಸಾಕು ಏನಾಗ್ಲಲ್ಲ ಬಾಗು ನೋಡಮ್ಮ ಇನ್ನೊಂದು 2 ದಿನ ಹೋಗು ಮತ್ತೆ ಟೈಮ್ 8:30 ಆಗೈತೆ ರಾತ್ರಿ ಮೊದ್ಲಕ್ಕಿ ರೆಡಿ ಮಾಡಿದ್ಲು ಸ್ವಲ್ಪ ವಸ್ತುಗಳು ಇಡಾಕೆ ಬಂದಿಲ್ಲ ಅವನಿಗೆ ಇಟ್ಟು ರೂಢಿ ಆಗೈತಿ ಎಲ್ಲ ಅಡ್ಜಸ್ಟ್ ಮಾಡಿರ್ತಾನೆ ನೋಡ್ರಿ ನಮಗೂ ಇಡಾಕೆ ಬರಲ್ಲ ಹಂಗೆ ಬೆಡ್ಶೀಟ್ ಒಂದು ಕೊಡ್ತೀನಿ ಅಂತೇಳಿ ಕೊಡು ಬೆಡ್ಶೀಟ್
ಇಷ್ಟನ ಇನ್ನೊಂದು ಹಾಸ್ಕೊಳ್ಳೋದು ಎರಡ ಚಾಪಿ ಒಂದೇ ಹಾಸ್ಕೋತೆ ಚಾಪಿ ಒಂದೇ ಹಾಸ್ಕತ್ತೆ ಬೆಡ್ಶೀಟ್ ತೋರವು ಅದು ಆ ಕೆಂಪು ತಗೋಲ್ಲ ಕೆಂಪು ದಿತ್ತಲ್ಲ ಎಲ್ಲಿದೆ ಇದು ಹೊಲಿಬೇಕಾಗಿತ್ತೇನತ್ತೀನಿ ಸಂಧ್ಯಾ ಹರದಲ್ಲಿ ಹೊಲಿಬೋದು ಕೆಂಪು ದಿತ್ತಲ್ಲ ಎಲ್ಲಿದೆ ಬೆಡ್ಶೀಟ್ ನಂಗೆ ಗೊತ್ತಿಲ್ಲ ಕೆಂಪು ಕರ ಅದು ಇಲ್ಲಿ ಇಲ್ಲಾರ ಅಲ್ಲಾರ ಇದ್ರು ಒಳ್ಳೆ ಇಲ್ಲ ಅದಮ್ಮ ಹಾಸ್ಕೊಳಕ್ಕೆ ಬೆಡ್ಶೀಟ್ ಕೊಡ ಅಂದೆ ಬಿಡು ನಾ ಇನ್ನೊಂದು ಈ ಸಿದ್ಧಾರ್ಥಿಗೆ ಇನ್ನೊಂದು ಕಳಿಸ್ತೀವಲ್ಲ ಒಯ್ಯಲಕ್ಕ ಕೆಂಪು ಅಂತದ ಅವು ಚಂದದ ಯಾಪ ಯಾಪ ನಂಗೆ ಒಕ್ಕಟ್ಬೇಡ ಇಡತ್ತಾನ ಇಲ್ಲ ಏನಾಗಲ್ಲ ತಗೋ ಒಕ್ಕಟ್ಟಿದ್ರೆ ಏನಾಯ್ತು ಹಂಗೆ ಯಾಕೆ ಗುರಾಯಿಸ್ತಿ ಕಣ್ಕಿತ್ಲಾನು ನೋಡ್ರಿ ಬ್ಯಾಗ್ ಎಡ್ ದೊಡ್ಡದೈತೆ ಹಂಗೆ ಅಗ್ಲಿ ಹಾಕೋಬೇಡ ಭಾಗ್ಯ ಅರ್ಧ ಓದ್ತದದು ನೋಡ್ರಿ ಹ್ಞೂ ಮತ್ತು ಒಜ್ಜದ ನನ್ನೆಲ್ಲ ಬಿಟ್ಟು ಹೇಳವಲ್ದದು ಎಡಗೈನಾಗ ನೀ ಎತ್ತಪ್ಪ ನನ್ಗೆ ಆಗ್ಬೇಕಲ್ಲ ನಾನೆಲ್ಲ ಸೋತ್ ಹೋಗೀನಿ ಹುಕ್ ತೆಗಿ ಬಗ್ಗೆ ಒಟ್ಟು ತೆಳಗೆ ಚೆಲ್ಲಾಡಕತ್ತಾವ ಅವು ತೆಗೆದು ಎತ್ತಿಡು ಒಟ್ಟು ಹುಕ್ ತೆಳಗೆ ಚೆಲ್ಲಿರು ನೋಡು ಈಗ ಮತ್ತಿದ ಭಾಗ್ಯ ಹಾಕಿ ಇಟ್ರಿಗೆ ಮುಕ್ಕೊಳಕ್ಕೆ ಬಿಸ್ಕೆಟ್ ಕಟ್ ಆತಾವ ಮುರಿತಾವ ತೆಲುಗುಂಬೇನ್ ಬ್ಯಾಡ ಬಿಡು ಬಗ್ಗೆ ಅಲ್ಲ ಅವು ಏನೇನೋ ಇಟ್ಕೊಂಡಳಕಿ ಅವ್ಯಾಕ ತೆಗಿತಾನ ಏನೋ ಮಾಡ್ತಾನ ಬಗ್ಗೆ ನಿನ್ನ ಬ್ಯಾಗ್ ಎಲ್ಲ ಓದತ್ತಾನ ನಿಂದ್ರ ಬ್ಯಾಗ್ ಕಿತ್ಕೊಂಡು ಹೋಗ ಓದತ್ತಾನ